MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 9ನೇ ಬಾರಿಗೆ ದೇಶದ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಈ ವೇಳೆ ಪ್ರಮುಖ ಮಹತ್ವದ ಘೋಷಣೆಗಳನ್ನ ಮಾಡಿದ್ದಾರೆ. ಗುಂಡು ಹಾರಿಸದೆ, ಬಾಂಬ್ ಹಾಕದೆ ಬಾಂಗ್ಲಾ ಪಾಕಿಸ್ತಾನ್ಗೆ ಶಾಕ್ ಕೊಟ್ಟಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 9ನೇ ಬಾರಿಗೆ ದೇಶದ ಬಜೆಟ್ ಮಂಡಿಸಿದ್ರು. ವಿಕಸಿತ ಭಾರತ 2047ಕ್ಕೆ ಬುನಾದಿ ಹಾಕಿದ್ರು. ಸಾರಿಗೆ, ರಕ್ಷಣೆ, ಕೃಷಿಗೆ ಬಂಪರ್ ಗಿಫ್ಟ್ ಕೊಟ್ರು. ವಿಕಸಿತ ಭಾರತ 2047ಕ್ಕೆ ಬಜೆಟ್ ಬುನಾದಿ. ಸಾರಿಗೆ, ರಕ್ಷಣೆ, ಕೃಷಿಗೆ ನಿರ್ಮಲಾ ಸೀತಾರಾಮನ್ ಮೋದಿ ಬಂಪರ್ ಗಿಫ್ಟ್. ನಿರ್ಮಲಾ ಸೀತಾರಾಮನ್ ಮಂಡಿಸಿದ 2026-27ನೇ ಸಾಲಿನ ಬಜೆಟ್ ಗಾತ್ರ 53.5 ಲಕ್ಷ ಕೋಟಿ. ನಿವ್ವಳ ತೆರಿಗೆ ಸಂಗ್ರಹವು 28.7 ಲಕ್ಷ ಕೋಟಿ. ಒಟ್ಟಾರೆ ಈ ಬಾರಿಯ ಬಜೆಟ್ನಲ್ಲಿ ತೆರಿಗೆ ವ್ಯವಸ್ಥೆ ಸರಳೀಕರಣ, ಡಿಜಿಟಲ್ ಮೂಲಸೌಕರ್ಯಕ್ಕೆ ಒತ್ತು ನೀಡುವ ಪ್ರಯತ್ನ ಎದ್ದು ಕಾಣುತ್ತಿದೆ. ಆದಾಯ ತೆರಿಗೆಯಲ್ಲಿ ಬದಲಾವಣೆ ಇಲ್ಲ. ಕಳೆದ ವರ್ಷ ಘೋಷಣೆಯಾಗಿದ್ದ 12.75 ಲಕ್ಷದವರೆಗಿನ ಆದಾಯ ತೆರಿಗೆ ವಿನಾಯಿತಿಯನ್ನೇ ಮುಂದುವರಿಸಲಾಗಿದೆ. ಇದಕ್ಕಿಂತ ಹೆಚ್ಚಿನ ವಿನಾಯಿತಿಯನ್ನ ಕೊಟ್ಟಿಲ್ಲ. ಸಾರಿಗೆ ಕ್ಷೇತ್ರಕ್ಕೆ ಅತಿ ಹೆಚ್ಚು ಅನುದಾನ ಸಿಕ್ಕಿದೆ. 5,98,520 ಕೋಟಿ ರೂಪಾಯಿ ದೊರೆತಿದೆ. ಗ್ರಾಮೀಣಾಭಿವೃದ್ಧಿಗೆ 2,73,000 ಕೋಟಿ, ಗೃಹ ಇಲಾಖೆಗೆ 2.5 ಲಕ್ಷ ಕೋಟಿ, ಕೃಷಿಗೆ 1,62,000 ಕೋಟಿ, ಶಿಕ್ಷಣ 1,39,000 ಕೋಟಿ, ಇಂಧನ ಕ್ಷೇತ್ರಕ್ಕೆ 1 ಲಕ್ಷ ಕೋಟಿ, ಐಟಿ ಟೆಲಿಕಾಂ ಕ್ಷೇತ್ರಕ್ಕೆ 74,000 ಕೋಟಿ, ಆರೋಗ್ಯ ಕ್ಷೇತ್ರಕ್ಕೆ 1 ಲಕ್ಷ ಕೋಟಿ, ಸಮಾಜ ಕಲ್ಯಾಣ ಕ್ಷೇತ್ರಕ್ಕೆ 62,000 ಕೋಟಿ ಮೀಸಲಿಡಲಾಗಿದೆ. एक ऐसा यूनिक बजट है जिसमें फिस्कल डेफिसिट कम करने, इन्फ्लेशन कंट्रोल करने पर फोकस है और इसके साथ ही बजट में हाई कैपेक्स और हाई ग्रोथ का भी समन्वय है. ಗುಂಡಿಲ್ಲ, ಬಾಂಬ್ ಇಲ್ಲ, ಬಾಂಗ್ಲಾ ಪಾಕ್ಗೆ ಶಾಕ್. ಗುಂಡು ಇಲ್ಲ, ಬಾಂಬ್ ಇಲ್ಲ, ಆದರೆ ಪರಿಣಾಮ ಮಾತ್ರ ಯುದ್ಧದಷ್ಟೇ ಗಂಭೀರ. ಬಜೆಟ್ನಲ್ಲಿ ಘೋಷಿಸಿದ ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಮೂಲಕ ಭಾರತವು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಜವಳಿ ಉದ್ಯಮಗಳ ಮೇಲೆ ಭೀಕರ ದಾಳಿ ಮಾಡಿದೆ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಜಾರಿ ಮಾಡಲಾಗಿದೆ. ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳ ಉತ್ಪಾದನೆಗೆ ಉತ್ತೇಜನ ನೀಡಲಾಗಿದೆ. ಗ್ರಾಮೀಣ ನೇಕಾರರು, ಕುಶಲಕರ್ಮಿಗಳಿಗೆ ಬಂಪರ್ ಲಾಟರಿ ಹೊಡೆದಿದೆ. ನೇಕಾರರು, ಕುಶಲಕರ್ಮಿಗಳು ಜಾಗತಿಕ ಸರಪಳಿಗೆ ತರೋ ಪ್ಲಾನ್ ಮಾಡಲಾಗಿದೆ. ಇದರೊಂದಿಗೆ ಜಾಗತಿಕ ಜವಳಿ ಕ್ಷೇತ್ರದಲ್ಲಿ ಭಾರತ ದೊಡ್ಡ ಲೀಡರ್ ಅನ್ನಿಸಿಕೊಳ್ಳಲಿದೆ. ಈ ಯೋಜನೆಯಿಂದ ಬಾಂಗ್ಲಾದೇಶ, ಪಾಕಿಸ್ತಾನಕ್ಕೆ ಆತಂಕ ಶುರುವಾಗಿದೆ. ಇಷ್ಟು ದಿನ ಅಲ್ಪ ಅಭಿವೃದ್ಧಿ ಹೊಂದಿದ ದೇಶ ಎನಿಸಿಕೊಂಡಿದ್ದ ಬಾಂಗ್ಲಾದೇಶ ಇದೇ ವರ್ಷ ಈ ಪಟ್ಟಿಯಿಂದ ಹೊರಬೀಳಲಿದೆ. ಬಾಂಗ್ಲಾಗೆ ಸಿಕ್ಕಿದ್ದ ವಿಶೇಷ ವಾಣಿಜ್ಯ ರಿಯಾಯಿತಿಗಳು ರದ್ದಾಗಲಿವೆ. ಅದೇ ಸಮಯದಲ್ಲಿ ಜಾಗತಿಕ ಮಾರುಕಟ್ಟೆಗೆ ಭಾರತ ಎಂಟ್ರಿ ಕೊಡಲಿದೆ. ಇದರಿಂದ ಬಾಂಗ್ಲಾ ಪಾಕ್ ಮಾರುಕಟ್ಟೆಯನ್ನ ಭಾರತದ ಜವಳಿ ತಿನ್ನಲಿದೆ. ಅತ್ತ ಬಾಂಗ್ಲಾದೇಶಕ್ಕೆ ಬೇಕಾದ 82% ನೂಲನ್ನ ಭಾರತವೇ ಕೊಡುತ್ತೆ. ಇನ್ಮುಂದೆ ನೂಲಿನ ಲಭ್ಯತೆ ಕಮ್ಮಿ ಆಗುತ್ತೆ, ಇಲ್ಲವೇ ಬೆಲೆ ಹೆಚ್ಚುತ್ತೆ. I propose to launch the Mahatma Gandhi Gram Swaraj initiative to strengthen khadi, handloom and handicrafts. This will help in global market linkage and branding. It will streamline and support training, skilling, quality of process and production. ಈ ಬಾರಿಯ ಬಜೆಟ್ನಲ್ಲಿ ಜನಪ್ರಿಯ ಘೋಷಣೆಗಳಿಲ್ಲ, ಆದರೆ ಸಾರಿಗೆ, ರಕ್ಷಣೆ, ಕೃಷಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೇಶದ ರಕ್ಷಣೆಗೋಸ್ಕರ ನಮ್ಮ ಸೇನೆಗೆ ಭೀಮ ಬಲದ ಅಗತ್ಯ ತುಂಬಾನೇ ಇತ್ತು. ಈ ಸಾರಿ ಹೆಚ್ಚಿನ ನಿರೀಕ್ಷೆಯನ್ನ ಸೇನೆಯ ವಿಚಾರವಾಗಿ ಮಾಡಲಾಗಿತ್ತು. ಆ ನಿರೀಕ್ಷೆ ಹುಸಿ ಹೋಗಿಲ್ಲ ಅನ್ನುವಂತಹ ಸಮಾಧಾನ ನಮಗೆಲ್ಲರಿಗೂ ಕೂಡ. ಸೇನೆಗೆ, ರಕ್ಷಣಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗಿದೆ. ಇದು ತುಂಬಾ ಅಗತ್ಯ ಕೂಡ ಇತ್ತು.
ಬಜೆಟ್ನಲ್ಲಿ ರಕ್ಷಣಾ ಕ್ಷೇತ್ರಕ್ಕೆ ಭರ್ಜರಿ ಲಾಟರಿ. ದೇಶದ ಭದ್ರತೆಯನ್ನ ಬಲಪಡಿಸೋದಕ್ಕೆ ಕೇಂದ್ರ ಮುಂದಾಗಿದೆ. ಇದು ತೀರಾ ಅಗತ್ಯ ಮತ್ತು ಅನಿವಾರ್ಯ. ಕಾರಣ ಸದ್ಯ ಯಾವ ರೀತಿಯ ವಾತಾವರಣ ಇದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ದೇಶದ ಸುತ್ತಲೂ ಶತ್ರುಗಳು, ಯುದ್ಧದ ವಾತಾವರಣ, ಈ ಕಡೆ ಅಮೆರಿಕ ಸುಂಕದ ಭಯ. ಅಮೆರಿಕಾಗೆ ಕಾಲ ಕಾಲಕ್ಕೆ ತಕ್ಕ ಉತ್ತರವನ್ನ ಯಾವುದೇ ಅಂಜು ಅಳಕಿಲ್ಲದೆ ನಮ್ಮ ದೇಶ ಭಾರತ ಕೊಡ್ತಾನೇ ಇದೆ. ಯಾವುದೇ ಸಂದರ್ಭದಲ್ಲಿ ಯುದ್ಧಗಳಾದರೂ ಕೂಡ ಆ ಯುದ್ಧವನ್ನ ಎದುರಿಸೋದಕ್ಕೆ ನಾವು ಬದ್ಧ ಅನ್ನುವಂಥದ್ದನ್ನ ಇವತ್ತಿನ ಬಜೆಟ್ನ ಮೂಲಕ ಇಡೀ ಜಗತ್ತಿಗೆ ನಿರ್ಮಲಾ ಸೀತಾರಾಮನ್ ಕೊಟ್ಟಿದ್ದಾರೆ. ದೇಶದ ಭದ್ರತೆಯನ್ನ ಬಲಪಡಿಸೋದಕ್ಕೆ ಕೇಂದ್ರ ಮುಂದಾಗಿದೆ. ವೀಕ್ಷಕರೇ, ಬಜೆಟ್ನ ಸುಮಾರು 13.45% ಭಾಗ, 13% ಆಫ್ ಬಜೆಟ್ ರಕ್ಷಣೆಗೆ ಮೀಸಲಿರಿಸಿದ್ದಾರೆ. ರಕ್ಷಣಾ ವಲಯಕ್ಕೆ 7,84,678 ಕೋಟಿ ರೂಪಾಯಿ ಮೊತ್ತವನ್ನ ತೆಗೆದಿಟ್ಟಿದ್ದಾರೆ. ಎಷ್ಟು? 7,84,678 ಕೋಟಿ ರೂಪಾಯಿ ರಕ್ಷಣಾ ವಲಯಕ್ಕೆ, ಮಿಲಿಟರಿಗೆ ಮೀಸಲು. 2025-26 ನಾವು ನೋಡಿದಾಗ ಆವಾಗ 6,81,210 ಕೋಟಿ ರೂಪಾಯಿ ಅನುದಾನವನ್ನ ನೀಡಲಾಗಿತ್ತು. ಈ ಸಾರಿ 7,84,678 ಕೋಟಿ ಮೊತ್ತ. ಇದರಲ್ಲಿ 5 ಲಕ್ಷ ಕೋಟಿ ಡೈರೆಕ್ಟ್ ಮಿಲಿಟರಿಗೆ, ಎಲ್ಲ ರೀತಿ ವ್ಯವಸ್ಥೆಗಳಿಗೆ. ಇನ್ನುಳಿದ 2,84,678 ಕೋಟಿ ರೂಪಾಯಿ ಏನಿದೆ ಅದು ಮಿಲಿಟರಿಯ ಆಧುನೀಕರಣಕ್ಕೆ ಮೀಸಲಿರಿಸಲಾಗಿದೆ. ಇನ್ನು ಸೇನೆ ಆಧುನೀಕರಣಕ್ಕಂತಾನೆ 2.19 ಲಕ್ಷ ಕೋಟಿ ಮೀಸಲಿರಿಸಿರೋದು. ಹೊಸ ಶಸ್ತ್ರಾಸ್ತ್ರಗಳು, ಯುದ್ಧ ವಿಮಾನ, ನೌಕೆ ಖರೀದಿ, ಇದೆಲ್ಲದಕ್ಕೂ ಕೂಡ ದುಡ್ಡನ್ನ ತೆಗೆದಿಟ್ಟಿದ್ದಾರೆ. ಸೇನೆಗೆ ಬಲ ತುಂಬೋದಕ್ಕೆ ಅಂತಾನೆ ಭಾರಿ ಮೊತ್ತವನ್ನ ಮೀಸಲಿರಿಸಿದ್ದಾರೆ. ದೇಶೀಯ ಶಸ್ತ್ರಾಸ್ತ್ರ ತಯಾರಿಕೆಗೆ ಮಣೆ ಹಾಕ್ತಾ ಇದೆ ಭಾರತ. ಆತ್ಮನಿರ್ಭರ ಭಾರತ. 5ನೇ ತಲೆಮಾರಿನ ಅಮ್ಕ ಯುದ್ಧ ವಿಮಾನ ಸಿದ್ಧ ಆಗಬೇಕು. ದೇಶದಲ್ಲಿ ಅತ್ಯಾಧುನಿಕ ಡ್ರೋನ್ಗಳು ತಯಾರಾಗಬೇಕು. ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಗೆ ಮತ್ತಷ್ಟು ಬಲ ತುಂಬಬೇಕು. ಆಕಾಶ್ ತೀರ್ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ಬಲಪಡಿಸಬೇಕು. 107 ಯೂನಿಟ್ಗಳಿರುವಂತಹ ಈ ವ್ಯವಸ್ಥೆ 500ಕ್ಕೆ ಏರಿಸ್ತಾರೆ. ಯುದ್ಧ ವಿಮಾನ, ಎಂಜಿನ್ ಖರೀದಿ, ಇದೆಲ್ಲದಕ್ಕೂ ಕೂಡ ಹೆಚ್ಚು ಹೆಚ್ಚು ದುಡ್ಡನ್ನ ಮೀಸಲಿಟ್ಟಿದ್ದಾರೆ. ಬರೋಬ್ಬರಿ 63,733 ಕೋಟಿ. ಹೆಚ್ಚುವರಿ 97 ತೇಜಸ್ ಮಾರ್ಕ್ 1A ಯುದ್ಧ ವಿಮಾನಗಳ ಖರೀದಿಗೆ ನಿರ್ಧಾರ ಮಾಡಿದೆ ಕೇಂದ್ರ. ಇನ್ನು ಅಮೆರಿಕಾದಿಂದ MQ-9B ಪ್ರಿಡೇಟರ್ ಡ್ರೋನ್ಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗಿದೆ. ನೌಕಾಪಡೆಯ ಬಲವರ್ಧನೆ ಮಾಡಬೇಕು. ಹೆಂಗೆ? ಹಡಗುಗಳ ನಿರ್ಮಾಣ, ಅದಕ್ಕೆ 25,023 ಕೋಟಿ ರೂಪಾಯಿ ಮೀಸಲಿರಿಸಿದ್ದಾರೆ. ಚೀನಾ ಪಾಕಿಸ್ತಾನದ ಗಡಿಗಳಲ್ಲಿ ರಸ್ತೆ ಸುರಂಗ ನಿರ್ಮಾಣಕ್ಕೆ 7,146 ಕೋಟಿ ರೂಪಾಯಿ ಮೀಸಲಿರಿಸಿದ್ದಾರೆ. ಇಷ್ಟೆಲ್ಲವೂ ಕೂಡ ಇಂಪ್ಲಿಮೆಂಟ್ ಆಯಿತು ಅಂತಂದ್ರೆ ನಮ್ಮ ದೇಶ ಸಶಕ್ತ ಭಾರತ, ಸಶಸ್ತ್ರ ಭಾರತ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಅದಕ್ಕೆ ಜಗತ್ತು ಇವತ್ತು ನಮ್ಮ ದೇಶವನ್ನ ಸೂಪರ್ ಪವರ್ ಕಂಟ್ರಿ ಅಂತ ಕರೆಯೋದು. ಈಗ ಇವತ್ತಿನ ಈ ಬಜೆಟ್ನಿಂದ, ಅದರಲ್ಲೂ ರಕ್ಷಣಾ ಕ್ಷೇತ್ರಕ್ಕೆ ಇಷ್ಟೊಂದು ದುಡ್ಡು ಮೀಸಲಿಟ್ಟಿರೋದ್ರಿಂದ ನಮ್ದು ಸೂಪರ್ ಡೂಪರ್ ಪವರ್ ಕಂಟ್ರಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಇನ್ನು ನೆಕ್ಸ್ಟ್, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 2026-27ನೇ ಸಾಲಿನ ಬಜೆಟ್ನಲ್ಲಿ ತೆಂಗು, ಶ್ರೀಗಂಧ, ಗೋಡಂಬಿ ಸೇರಿದಂತೆ ಪ್ರಮುಖ ವಾಣಿಜ್ಯ ಬೆಳೆಗಳ ಉತ್ತೇಜನಕ್ಕೆ 10 ಹೊಸ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ. ಈ ಬಾರಿ ಕೃಷಿಗಾಗಿ ಬರೋಬ್ಬರಿ 1,62,671 ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ಮೀಸಲಿಟ್ಟಿದೆ. इस बजट में भी नारियल, काजू, कोको और चंदन की पैदावार से जुड़े किसानों के लिए अनेक अहम कदम उठाए गए हैं. भारत विस्तार AI इस टूल से किसानों को उनकी भाषा में
जानकारी मिलने से उन्हें बहुत मदद मिलेगी। ಬಹಳ ಮುಖ್ಯವಾದಂತಹ ವಿಚಾರ, ರೈತರಿಗೆ ಏನು ಸಿಕ್ತು ಈ ಬಜೆಟ್ ಇಂದ? ರೈತರಿಗೆ ಅನುಕೂಲ ಆಗುತ್ತಾ ಇಲ್ವಾ? ರೈತರು ಆಸೆಗಣ್ಣಿಂದ ಕೇಂದ್ರದ ಬಜೆಟ್ನತ್ತ ನೋಡ್ತಾ ಇದ್ರು. ಸದ್ಯ ಕೃಷಿ ಕ್ಷೇತ್ರಕ್ಕೆ ಹೊಸ ಚೈತನ್ಯವನ್ನ ತುಂಬಿದೆ ಕೇಂದ್ರ ಸರ್ಕಾರ ಅಂತ ಹೇಳ್ಬೋದು. ಕೃಷಿಗಾಗಿ ಬರೋಬ್ಬರಿ 1,62,671 ಕೋಟಿ ರೂಪಾಯಿ ಹಣ ಮೀಸಲಿರಿಸುವಂತ ಕೆಲಸ ಆಗಿದೆ. ಅದರಲ್ಲಿ ತೆಂಗು ಬೆಳೆಗಾರರಿಗೆ, ಶ್ರೀಗಂಧ ಬೆಳೆಗಾರರಿಗೆ, ಗೋಡಂಬಿ ಬೆಳೆಗಾರರಿಗೆ ಭರ್ಜರಿ ಕೊಡುಗೆ ಕೊಡುವಂತಹ ಕೆಲಸ ಕೇಂದ್ರ ಬಜೆಟ್ ಮಾಡಿದೆ. ತೆಂಗು ಪ್ರೋತ್ಸಾಹಕ ಯೋಜನೆ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ. ತೆಂಗಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನ ಹೆಚ್ಚು ಮಾಡೋದು, ಹೆಂಗೆ ಹಳೆಯ ಮತ್ತು ಇಳುವರಿ ನೀಡದ ಮರಗಳನ್ನು ತೆಗೆದುಹಾಕೋದು, ಹೊಸ ಮರಗಳನ್ನು ನೆಡುವುದಕ್ಕೆ ಉತ್ತೇಜನ ನೀಡೋದು, ಎಲ್ಲ ರೀತಿಯಿಂದ ಅನುಕೂಲ ಮಾಡಿಕೊಡುವುದು, ಆರ್ಥಿಕವಾಗಿಯೂ ಸಹಾಯ ಮಾಡೋದು. ಹೆಚ್ಚಿನ ಇಳುವರಿ ನೀಡುವ ಆಧುನಿಕ ತಳಿಗಳ ಸಸಿಗಳನ್ನು ನೆಡಬೇಕು. ಕೇಂದ್ರದ ಈ ಯೋಜನೆಯಿಂದ ಕರ್ನಾಟಕದ ರೈತರಿಗೆ ಲಾಭ ಆಗುತ್ತೆ. ತೆಂಗು ಬೆಳೆಯೋರಿಗೆ ಗೋಡಂಬಿ, ಕೋಕೋ ಉತ್ಪಾದನೆಯನ್ನ ಹೆಚ್ಚು ಮಾಡೋದಕ್ಕೂ ಕೂಡ ಯೋಜನೆಗಳು. ಗೋಡಂಬಿ, ಕೋಕೋ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯ ಗುರಿ ಹೊಂದಿದೆ. ಶ್ರೀಗಂಧವು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗ. ಶ್ರೀಗಂಧದ ಅರಣ್ಯ ಸಂಪತ್ತನ್ನು ಮರುಸ್ಥಾಪಿಸೋದಕ್ಕೆ ಕೇಂದ್ರ ಈ ಸಾರಿ ಆದ್ಯತೆಯನ್ನ ಕೊಟ್ಟಿರುವುದು ಗಮನಿಸಬೇಕಾದಂತಹ ವಿಚಾರ. ಅಕ್ರೂಟ್, ಬಾದಾಮಿ ಹಾಗೇನೆ ಫೈನ್ ನಟ್ಸ್ ಬೆಳೆಗಾರರಿಗೆ ಸಿಹಿ ಸುದ್ದಿಯನ್ನ ಕೊಡಿದೆ. ಕಡಿಮೆ ಇಳುವರಿ ನೀಡುವ ತೋಟಗಳ ಆಧುನೀಕರಣಕ್ಕೆ ಹಣ ಕೊಡುವಂತಹ ಕೆಲಸವನ್ನ ಕೇಂದ್ರ ಮಾಡುತ್ತೆ. ಗ್ರಾಮೀಣ ಭಾಗದಲ್ಲಿ ಪಶುಸಂಗೋಪನಾ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡುವ ಕೆಲಸ ಕೇಂದ್ರ ಸರ್ಕಾರದಿಂದ ಆಗುತ್ತೆ. ಹೈನೋದ್ಯಮಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಕೆಲಸ ಕೇಂದ್ರದಿಂದ ಆಗುತ್ತೆ. ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಪಶುಸಂಗೋಪನೆ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ಈ ಬಜೆಟ್ನ ಮೂಲಕ ಸರ್ಕಾರ ಕೊಡ್ತಾ ಇದೆ. ಇದು ಕೃಷಿ ವಲಯಕ್ಕೆ ಸಿಕ್ಕಂತಹ ಈ ರೀತಿಯ ಆದ್ಯತೆ. ಇನ್ನು ನೆಕ್ಸ್ಟ್, ಕೇಂದ್ರ ಬಜೆಟ್ನ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ದಾರೆ. ನೀರಾವರಿ ಯೋಜನೆಗೆ ಕೇಳಿದ್ದೇವೆ, ಒಂದೇ ಒಂದು ನೀರಾವರಿ ನಮಗೆ ಕೊಟ್ಟಿಲ್ಲ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು, ಆದರೆ 1 ರೂಪಾಯಿನೂ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾನು ನ್ಯಾಯ ಕೊಡಿ ಅಂತೇಳಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ, ಹಣಕಾಸಿನ ಮಂತ್ರಿ ಭೇಟಿ ಮಾಡಿದ್ದೆ, ಬಜೆಟ್ಗಿಂತ ಮುಂಚಿತವಾಗಿ ಕೊಟ್ಟಿಲ್ಲ. ಆಮೇಲೆ ನೀರಾವರಿ ಯೋಜನೆಗಳಿಗೆ ಕೊಟ್ಟಿಲ್ಲ, ಆಮೇಲೆ ಮೆಟ್ರೋ ರೈಲ್ಗೆ ಕೊಟ್ಟಿಲ್ಲ, ಏಮ್ಸ್ ಕೊಟ್ಟಿಲ್ಲ ನಮಗೆ. ಏಮ್ಸು ಭಾಳ ದಿನಗಳಿಂದ ನೆನಗುದಿ ಬಿದ್ದಿರ್ತಕ್ಕಂಥ ರಾಯಚೂರಿಗೆ ಏಮ್ಸ್ ಕೊಡಿ ಅಂತ ನಾನು ಪತ್ರನೂ ಬರೆದಿದ್ದೆ, ನಾನು ಮೆಮೊರಾಂಡಮ್ ಕೊಟ್ಟಿದ್ದೆ, ವೈಯಕ್ತಿಕ ಭೇಟಿನೂ ಆಗಿದೆ, ಕೊಟ್ಟಿಲ್ಲ. ಈ ಬಜೆಟ್ನಿಂದ ಕರ್ನಾಟಕಕ್ಕೆ ಸಿಕ್ಕಿದ್ದೇನು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ರಾಜ್ಯಕ್ಕೆ ಭಾರಿ ನಿರಾಸೆಯನ್ನ ಮೂಡಿಸಿದೆ ಕೇಂದ್ರದ ಬಜೆಟ್, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಆಗಿರಬಹುದು, ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಆಗಿರಬಹುದು, ಈ ಎಲ್ಲ ಯೋಜನೆಗಳ ಬಗ್ಗೆ ಅನುದಾನದ ನಿರೀಕ್ಷೆಯನ್ನ ಮಾಡಲಾಗಿತ್ತು. ಕೃಷ್ಣ ಮೇಲ್ದಂಡೆ ಯೋಜನೆ ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಮಾಡಬೇಕು ಅನ್ನುವಂಥದ್ದು ಬಹಳ ದಿನಗಳ ಒತ್ತಾಸೆ ಆಗಿದೆ, ಆದರೆ ಅದರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅನುದಾನದ ನಿರೀಕ್ಷೆ ಇತ್ತು, ಹುಸಿಯಾಗಿದೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನದ ನಿರೀಕ್ಷೆ ಇತ್ತು, ಹುಸಿಯಾಗಿದೆ. ಬೆಂಗಳೂರಿನ ಮೂಲ ಸೌಕರ್ಯಕ್ಕೆ ವಿಶೇಷ ಯೋಜನೆ ಇಲ್ಲವೇ ಇಲ್ಲ. ರಾಜ್ಯಕ್ಕೆ ಒಂದಿಷ್ಟು ಯೋಜನೆಗಳು ಘೋಷಣೆ ಮಾಡಿದೆ ಕೇಂದ್ರ, ಒಂದಿಷ್ಟು ಯೋಜನೆಗಳು. ತೆಂಗು ಹಾಗೂ ಗೋಡಂಬಿ ಬೆಳೆಗಾರರಿಗೆ ವಿಶೇಷ ಪ್ರೋತ್ಸಾಹವನ್ನ ಕೇಂದ್ರದ ಬಜೆಟ್ ಕೊಟ್ಟಿದೆ. ಟೆಕ್ಸ್ಟೈಲ್ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ಮತ್ತು ರಫ್ತು ಹೆಚ್ಚಳಕ್ಕೆ ಒತ್ತು ನೀಡಿದ್ದಾರೆ. 7 ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಣೆ ಮಾಡಿರೋದು ಕೇಂದ್ರ ಸರ್ಕಾರ. ಈ 7ರ ಪೈಕಿ ಕರ್ನಾಟಕಕ್ಕೆ 2 ಹೈಸ್ಪೀಡ್ ರೈಲುಗಳು, ರೈಲ್ ಕಾರಿಡಾರ್ ದಕ್ಕಿದೆ. ಯಾವ್ದ್ಯಾವ್ದು? ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೈಸ್ಪೀಡ್ ರೈಲು ಕಾರಿಡಾರ್ ಯೋಜನೆ ಘೋಷಣೆಯಾಗಿದೆ. ಬೆಂಗಳೂರಿನಿಂದ ಚೆನ್ನೈಗೆ ಹೈಸ್ಪೀಡ್ ರೈಲು ಕಾರಿಡಾರ್ ಘೋಷಣೆ ಆಗಿದೆ. 2047ರ ವೇಳೆಗೆ
ಜಾಗತಿಕ IT ಯಲ್ಲಿ 10% ಹೆಚ್ಚಿಸುವಂತ ಗುರಿಯನ್ನ ಹೊಂದಿದೆ. ಇದರಿಂದ ಬೆಂಗಳೂರಿನಲ್ಲಿ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇನ್ನು ಕರ್ನಾಟಕದಲ್ಲಿ ಆಮೆ ವೀಕ್ಷಣಾ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡೋದಕ್ಕೆ ಕೇಂದ್ರ ಮುಂದಾಗಿದೆ. ಪರಿಸರ ಸ್ನೇಹಿ ಜಾರಣಕ್ಕಾಗಿ ಪಶ್ಚಿಮ ಘಟ್ಟಗಳಲ್ಲಿ ವಿಶೇಷ ಟ್ರೇಲ್ ಕೂಡ ಆಗುತ್ತೆ. 500 ಜಲಾಶಯಗಳ ಸಮಗ್ರ ಅಭಿವೃದ್ಧಿ ಯೋಜನೆಯ ಕಲ್ಪನೆಯನ್ನು ಕೇಂದ್ರ ಮಾಡಿಕೊಂಡಿದೆ. ಕರ್ನಾಟಕದ ಕೆರೆಗಳಿಗೆ ಅನುದಾನ ಸಿಗುವ ನಿರೀಕ್ಷೆ ಇತ್ತು, ಈಗಲೂ ಕೂಡ ಆ ನಿರೀಕ್ಷೆ ಇದೆ. ಸೊ ನಾವು ಅನ್ಕೊಂಡಂಗೆ ಅಥವಾ ನಾವು ಎಷ್ಟೆಲ್ಲ ನಿರೀಕ್ಷೆಯನ್ನು ಮಾಡಿದ್ವಿ, ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಸಿಗಬಹುದು ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ಆದ್ಯತೆ ಸಿಗಬಹುದು. ನಿರೀಕ್ಷಿತ ಮಟ್ಟದಲ್ಲಂತೂ ಆದ್ಯತೆ ಸಿಗಲಿಲ್ಲ. ಬೆರಳೆಣಿಕೆಯಷ್ಟು ಯೋಜನೆಗಳನ್ನು ಕರ್ನಾಟಕಕ್ಕೆ ನೀಡಿದ್ದಾರೆ. ಇದು ಬಹಳ ಬೇಸರದ ವಿಚಾರ. ಅದರಲ್ಲೂ ಕರ್ನಾಟಕದಿಂದ ಆಯ್ಕೆಯಾಗುವ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಬಗ್ಗೆ ಈ ರೀತಿ ನಿರಾಸೆಯನ್ನು ಮೂಡಿಸಿದ್ದು ಬೇಸರದ ವಿಚಾರ. ಇನ್ನು ನೆಕ್ಸ್ಟ್, ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ಹೆಚ್ಚೇನು ಸಿಕ್ಕಿಲ್ಲ. ಆದ್ದರಿಂದ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಬಿಜೆಪಿ ನಾಯಕರು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಅದು ಅವ್ರ ಕೆಲಸ ಮಾಡಿಕೊಳ್ಳಲೇಬೇಕು. ಯಾರ್ಯಾರೇನೇನಂದ್ರು ಬನ್ನಿ ನೋಡೋಣ. ಸೆಂಟ್ರಲ್ ಬಜೆಟ್ಟು ನಮ್ಮ ರಾಜ್ಯಕ್ಕೇನು ಅನುಕೂಲ ಆಗಿಲ್ಲ. ನಾನು ಇಷ್ಟೊತ್ತು ಗಮನಿಸ್ತಾ ಇದ್ದೆ. ಈಗೇನೋ ಹೊಸದಾಗಿ ಒಂದು ಯೋಜನೆಗೆ ಮಹಾತ್ಮ ಗಾಂಧಿ ಇಟ್ಟಿದ್ದಾರೆ. ಸೊ ನಮ್ಮ ರಾಜ್ಯಕ್ಕೆ ಯಾವುದೋ ದೊಡ್ಡ ಪಾಲು ಕೂಡ ಇಲ್ಲಿ ಬಂದಂಗೆ ಇಲ್ಲ. ಇನ್ನು ಅದು ನಡೀತಾ ಇದೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಡ್ಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಡ್ಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಡ್ಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಈ ಬಡ್ಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ವಿಶೇಷವಾಗಿ ರೈತರ ಬಗ್ಗೆ ಭಾಳ ಮಾತನಾಡ್ತಾ ಇದ್ರು. ಬರೇ ಇವರು ಘೋಷಣೆಗಳನ್ನ ಮಾಡ್ತಾರೆ, ರೈತರ ಬಗ್ಗೆ ಇದರಲ್ಲಿ ಏನೂ ಕೂಡ ಅಂಥದ್ದು ಗಣನೀಯವಾಗಿದ್ದಂತಲ್ಲ. ಎಲ್ಲವೂ ಕೂಡ ಚಾಲೆಂಜಿಂಗ್ ಮೆಥಡು, ಆ ಮೆಥಡು, ಈ ಮೆಥಡು, ಅದನ್ನು ಕೂಡ ಯಾರಿಗೂ ಸ್ಪಷ್ಟತೆಯನ್ನು ಹೇಳಲ್ಲ. ಆಮೇಲೆ ರೇರ್ ಮಟೀರಿಯಲ್ಸ್ನಲ್ಲಿ ಇವತ್ತೊಂದು ದಿವಸ ಕೆಲವೊಂದು 3-4 ರಾಜ್ಯಗಳನ್ನ ಇದು ಮಾಡಿದ್ದಾರೆ. ನಮ್ಮಲ್ಲಿ ಗದಗಿದೆ ಮತ್ತು ಇತ್ತೀಚೆಗೆ ನನಗೆ ಗೊತ್ತಿಲ್ಲ, ಒಂದು ನಾನು ಅಥೆಂಟಿಕೇಟೆಡ್ ಅಲ್ಲ, ನಾನು ತಿಳ್ಕೊಂಡಿದ್ದೀನಿ. ಇವತ್ತು ನಮ್ಮಲ್ಲಿ ಚಾಮರಾಜನಗರದಲ್ಲಿ ಕೂಡ ಒಂದು ಸಹ ರೇರ್ ಮಟೀರಿಯಲ್ ಇದೆ ಅಂಥೇಳಿ, ಗದಗು ಚಾಮರಾಜನಗರದಲ್ಲಿ ಆ ರೇರ್ ಮಟೀರಿಯಲ್ ಇದರಲ್ಲಿ 4 ಏನು ರಾಜ್ಯಗಳನ್ನ ಇದು ಮಾಡಿದ್ದಾರೆ. ಅದರಲ್ಲಿ ಕೂಡ ಕರ್ನಾಟಕ ರಾಜ್ಯವನ್ನು ಇವತ್ತು ಸೆಲೆಕ್ಟ್ ಮಾಡಿಲ್ಲ. ಪ್ರತಿ ನರೇಂದ್ರ ಮೋದಿ ಸರ್ಕಾರದ ಬಜೆಟ್ನ ರೀತಿ ಈ ಬಜೆಟ್ ಕೂಡ ಬಹಳ ದೂರದರ್ಶಿಯಾಗಿ 2047ನೇ ಇಸ್ವಿಯ ಒಳಗಡೆ ಭಾರತವನ್ನು ಒಂದು ಡೆವಲಪ್ಡ್ ನೇಷನ್ ಆಗಿ, ವಿಕಸಿತ ಭಾರತವನ್ನಾಗಿ ಮಾಡಲಿಕ್ಕೆ ಬೇಕಾಗಿರುವಂಥ ಫೌಂಡೇಶನಲ್ ಬ್ಲಾಕ್ಸ್ ಅನ್ನು ಹಾಕುವಂಥ ಎಲ್ಲ ಆಯಾಮಗಳನ್ನು ಈ ಬಜೆಟ್ನಲ್ಲಿ ಮುಟ್ಟಲಾಗಿದೆ. ವಿಶೇಷವಾಗಿ ಈ ಬಜೆಟ್ನಲ್ಲಿ ಬರ್ತಾ ಇರುವಂತಹ ದಶಕಗಳಲ್ಲಿ ಏನು ಪ್ರಪಂಚದಲ್ಲಿ ಬದಲಾವಣೆ ಆಗುವಂಥದ್ದಿದೆ. ನಿರ್ಮಲಾ ಸೀತಾರಾಮನ್ ಮಂಡಿಸಿದ ಕೇಂದ್ರ ಬಜೆಟ್ ಷೇರು ಮಾರುಕಟ್ಟೆಯ ಮೇಲೆ ದೊಡ್ಡ ಮಟ್ಟದ ನಕಾರಾತ್ಮಕ ಪರಿಣಾಮವನ್ನು ಬೀರಿದೆ. ಬಜೆಟ್ ಹಿನ್ನೆಲೆಯಲ್ಲಿ ಭಾನುವಾರದಂದು ಷೇರು ಮಾರುಕಟ್ಟೆಯನ್ನ ತೆರೆಯಲಾಗಿತ್ತು. ಆದರೆ ಷೇರು ಹೂಡಿಕೆದಾರರು ನಿರೀಕ್ಷೆಗಳು ತಲೆ ಕೆಳಗಾಗಿದ್ದು, ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣವನ್ನ ಓದಿ ಮುಗಿಸ್ತಾ ಇದ್ದಂತೆ ಮುಂಬೈ ಶೇರ್ ಮಾರ್ಕೆಟ್ ಹಾಗೂ ರಾಷ್ಟ್ರೀಯ ಶೇರ್ ಸೂಚ್ಯಂಕ ನಿಫ್ಟಿ ಭಾರೀ ಪ್ರಮಾಣದಲ್ಲಿ ಇಳಿಕೆ ದಾಖಲು ಮಾಡಿದೆ. ನೋಡಿ, 13 ನಿಮಿಷ 13 ಲಕ್ಷ ಕೋಟಿ ಲಾಸ್ ಆಗಿದೆ. ಬಜೆಟ್ ಮಂಡನೆ ಬೆನ್ನಲ್ಲೇ ಶೇರ್ ಮಾರ್ಕೆಟ್ ಕಂಪ್ಲೀಟ್ ಆಗಿ ತಲ್ಲಣ ಆಗಿದೆ. ಭಾರತದ ಶೇರ್ ಮಾರ್ಕೆಟ್ನಲ್ಲಿ ಭಾರಿ ಕುಸಿತ. ಕೇವಲ 13 ನಿಮಿಷ 13 ಲಕ್ಷ ಕೋಟಿ ರೂಪಾಯಿ ಲಾಸ್. 13 ನಿಮಿಷದಲ್ಲಿ ಶೇರ್ಗಳನ್ನ ಆಸ್ ಸೂನ್ ಆಸ್ ಪಾಸಿಬಲ್ ಸೇಲ್ ಮಾಡಿಬಿಡಬೇಕು ಅಂತ ಮುಗಿಬಿದ್ದವರೇ ಹೆಚ್ಚು ಇವತ್ತು ಶೇರ್ ಹೋಲ್ಡರ್ಸ್. ಯಾಕೆ ಈ ರೀತಿ ಯೋಚನೆ ಮಾಡಿದ್ರು? ಆರಂಭದಲ್ಲೇ ಸೆನ್ಸೆಕ್ಸ್ 2000 ಪಾಯಿಂಟ್ ಕುಸಿತ ಕಾಣ್ತು. 13 ಲಕ್ಷ ಕೋಟಿ ಅಂದರೆ ಕರ್ನಾಟಕ ಬಜೆಟ್ನ 3 ಪಟ್ಟು. ಕೊನೆಗೆ ಅಲ್ಪ ಸುಧಾರಣೆಯನ್ನ ಕಂಡಿದ್ದು ಶೇರ್ ಮಾರ್ಕೆಟ್. ಆದರೆ ಆರಂಭದಲ್ಲಿ ಭಾರಿ ಕುಸಿತ, ಬರೋಬ್ಬರಿ 30,000 ಕೋಟಿ ಲಾಸ್ ಆಗಿದೆ ಇವತ್ತಿನ ಶೇರ್ ಮಾರ್ಕೆಟ್ನ ಅಪ್ ಆ್ಯಂಡ್ ಡೌನ್ಸ್ ಅಲ್ಲಿ. ಈ ರೀತಿ ಶೇರ್ ಮಾರ್ಕೆಟ್ನ ಪಿಕ್ಚರ್ ಇವತ್ತು ನಿಮ್ಮ ಮುಂದೆ. ಇನ್ನು ಬಂಗಾರದ ಬೆಲೆಯ ಬಗ್ಗೆ ನೋಡ್ತಾ ಹೋಗೋಣ. ನೆನ್ನೆ ನಾವು ಹೇಳ್ತಾ ಇದ್ವಿ, ಬಜೆಟ್ ಮಂಡನೆ ಆದ ನಂತರ ಬಂಗಾರದ ರೇಟ್ ಇನ್ನಷ್ಟು ಕಡಿಮೆ ಆಗುತ್ತೆ ಅಂತ ಹೇಳಿ.
ಆ ಪ್ರಕಾರವಾಗಿ ಇವತ್ತು ಕೂಡ ಬಂಗಾರದ ರೇಟ್ ಕಡಿಮೆ ಆಗಿದೆ. ನಿನ್ನೆ ಎಷ್ಟಿತ್ತು, ಇವತ್ತೆಷ್ಟು ಇಳಿಕೆ ಆಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ 1,46,800 ರೂಪಾಯಿ ಇದು ನಿನ್ನೆಯ ದರ. 1,36,185 ರೂಪಾಯಿ ಇವತ್ತಾಗಿರೋದು ಇದು ಇವತ್ತಿನ ರೇಟ್. ಅಲ್ಲಿಗೆ ವ್ಯತ್ಯಾಸ 10,615 ರೂಪಾಯಿ. 10,615 ರೂಪಾಯಿ ಇಳಿಕೆಯನ್ನ ಕಂಡಿದೆ. ಇನ್ನ ಬೆಳ್ಳಿಯ ಬೆಲೆಯ ವಿಚಾರಕ್ಕೆ ಬಂದರೆ ನಿನ್ನೆ ಎಷ್ಟಿತ್ತು, 3,50,000 ರೂಪಾಯಿ ಇತ್ತು ವೀಕ್ಷಕರು. ಇವತ್ತೆಷ್ಟಾಗಿದೆ, 2,68,489 ರೂಪಾಯಿ ಆಗಿದೆ. ಬರೋಬ್ಬರಿ 81,511 ರೂಪಾಯಿ ಬೆಳ್ಳಿ ರೇಟ್ ಕಡಿಮೆ ಆಗಿರೋದು. ಇವತ್ತು 81,000 ರೂಪಾಯಿ ಡೌನ್ ಆಗಿದೆ. ವೆಲ್ಕಮ್ ಬ್ಯಾಕ್. ಬಜೆಟ್ ಅನ್ನ ಇನ್ನೂ ಸರಳವಾಗಿ ಸುಲಭವಾಗಿ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೀನಿ ನೋಡಿ. ಅಸಲಿಗೆ ಬಜೆಟ್ ಅಂದ ತಕ್ಷಣ ಏನು ಬೇಕಾಗಿರೋದು, ನಮ್ಗೆ ಗೊತ್ತಾಗಬೇಕಾಗಿರೋದು ಯಾವ ರೇಟ್ ಜಾಸ್ತಿ ಆಯಿತು, ಯಾವ್ದು ಕಡಿಮೆ ಆಯಿತು ಅಂತ ಹೇಳಿ. ಮೊದಲು ಬೆಲೆ ಏರಿಕೆ ಯಾವುದ್ಯಾವುದಕ್ಕೆ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮದ್ಯದ ರೇಟ್ ಜಾಸ್ತಿ ಆಯಿತು ಬಜೆಟ್ನಿಂದಾಗಿ. ಸಿಗರೇಟ್ನ ರೇಟ್ ಜಾಸ್ತಿ ಆಯಿತು. ಪಾನ್ ಮಸಾಲ ಇನ್ಮೇಲೆ ದುಬಾರಿ. ಇನ್ನು ಆಮದು ಮಾಡಿಕೊಳ್ಳುವಂಥ ಸಮುದ್ರೋತ್ಪನ್ನಗಳು ಇವು ದುಬಾರಿ. ಪ್ಲಾಸ್ಟಿಕ್ ಇನ್ಮೇಲೆ ದುಬಾರಿ. ಟೆಲಿಕಾಂ ಉಪಕರಣಗಳು ದುಬಾರಿ ಆಗುತ್ತೆ. ಹಾಗಿದ್ರೆ ಯಾವುದು ರೇಟ್ ಕಡಿಮೆ ಆಯಿತು, ಇನ್ಮೇಲೆ ಯಾವುದು ಕಡಿಮೆ ರೇಟಿಗೆ ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊಬೈಲ್ಗಳು ಇನ್ಮೇಲೆ ಕಡಿಮೆ ರೇಟಿಗೆ ಸಿಗುತ್ತೆ ವೀಕ್ಷಕರೇ. ಚಾರ್ಜರ್ಗಳು ಕಡಿಮೆ ರೇಟಿಗೆ ಸಿಗುತ್ತೆ. ಮೊಬೈಲ್ ಜೊತೆ ಚಾರ್ಜರ್ ಬಂದೇ ಬರುತ್ತೆ, ಬಟ್ ಸಪರೇಟಾಗಿ ಚಾರ್ಜರ್ಗಳನ್ನು ನೀವು ಖರೀದಿ ಮಾಡ್ತಿರಲ್ಲ, ಆ ಚಾರ್ಜರ್ ರೇಟ್ ಕಡಿಮೆ ಆಗುತ್ತೆ. ಇನ್ನು ವಿದೇಶಿ ವಿದ್ಯಾಭ್ಯಾಸ, ವಿದೇಶಿ ಪ್ರಯಾಣ, ಕ್ರೀಡೋಪಕರಣ ಇವೆಲ್ಲವೂ ಕೂಡ ಕಡಿಮೆ ರೇಟಿಗೆ ಸಿಗುತ್ತೆ. CNG ಗ್ಯಾಸ್ ಕೂಡ ಕಡಿಮೆ. ಮೈಕ್ರೋವೇವ್ ಓವನ್, ಕ್ಯಾನ್ಸರ್ನ 17 ಔಷಧಿಗಳು ಕಡಿಮೆ ರೇಟಿಗೆ ಸಿಗುತ್ತೆ. 7 ಮಾರಣಾಂತಿಕ ರೋಗಗಳ ಔಷಧಿಗಳು ಅವು ಕೂಡ ಕಡಿಮೆ ರೇಟಿಗೆ ಸಿಗುತ್ತೆ. ಬೀಡಿ ಕಡಿಮೆ ರೇಟಿಗೆ ಸಿಗುತ್ತೆ. ಪಾದರಕ್ಷೆಗಳು ಕಡಿಮೆ ರೇಟಿಗೆ ಸಿಗುತ್ತೆ. ಬ್ಯಾಟ್ರಿ ರೇಟ್ ಕಡಿಮೆ ಆಗುತ್ತೆ. ಇನ್ನು ಶುಗರ್ ಮೆಡಿಸಿನ್ಸ್, ಮಧುಮೇಹ ಔಷಧಿಗಳು ಕೂಡ ಕಡಿಮೆ ರೇಟಿಗೆ ಸಿಗುತ್ತೆ. ಚರ್ಮೋತ್ಪನ್ನಗಳು, ಲೆದರ್ ಇವು ಕೂಡ ಇನ್ನು ಮುಂದೆ ಕಡಿಮೆ ಆಗುತ್ತೆ. ಟೆಕ್ಸ್ಟೈಲ್, ಜವಳಿ ಇದು ಕೂಡ ಇನ್ನು ಮುಂದೆ ಕಡಿಮೆ ರೇಟಿಗೆ ಸಿಗುತ್ತೆ. ಸೆಣಬು ಕಡಿಮೆ ರೇಟಿಗೆ ಸಿಗುತ್ತೆ. ಸೋಲಾರ್ ಉತ್ಪನ್ನಗಳು ಕಡಿಮೆ ರೇಟಿಗೆ ಸಿಗುತ್ತೆ ಇನ್ನು ಮುಂದೆ. ಸೀ ಫುಡ್ಗಳು ಕೂಡ ಇನ್ನು ಮುಂದೆ ಕಡಿಮೆ ರೇಟಿಗೆ ಸಿಗುತ್ತೆ. ಸೊ ಈ ರೀತಿ ಬೆಲೆ ಏರಿಕೆ ಮತ್ತು ಇಳಿಕೆ ವಸ್ತುಗಳು ಯಾವುದು ಅಂತ ಹೇಳ್ತಾ ಇದ್ವಿ. ನೆಕ್ಸ್ಟ್, ಉದ್ಯಮಿ CJ ರಾಯ್ ಅವರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರು ಇಷ್ಟಪಟ್ಟಂತೆ ಅವರ ನೆಚ್ಚಿನ ಸ್ಥಳದಲ್ಲಿ CJ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅವರ ಅಂತ್ಯಕ್ರಿಯೆಯು ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. Rest in peace. Amen. May his soul and souls of all the faithful depart in the mercy of God. Rest in peace. Amen. ಮಣ್ಣಲ್ಲಿ ಮಣ್ಣಾದ ಕಾನ್ಫಿಡೆಂಟ್ ದುಡ್ಡಿನ ದೊರೆ ರೋಲ್ಸ್ ರಾಯ್ ಕಾರ್ ಕೀ ಇಟ್ಟು ಅಂತ್ಯಕ್ರಿಯೆ. ಕಾನ್ಫಿಡೆಂಟ್ ಗ್ರೂಪ್ನ ಮಾಲೀಕ CJ ರಾಯ್ ಅವರ ಅಂತ್ಯಕ್ರಿಯೆ ನೆರವೇರಿದೆ. ನೆಚ್ಚಿನ ಸ್ಥಳವಾದ ಕಾನ್ಫಿಡೆಂಟ್ ಕ್ಯಾಸ್ಕೇಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ಮಾಡಲಾಯಿತು. ಕುಟುಂಬಸ್ಥರು ಮತ್ತು ಸ್ನೇಹಿತರು ಭಾರವಾದ ಹೃದಯದಲ್ಲಿ ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನ ಹೇಳಿದ್ದಾರೆ. ರಾಯ್ ಇಷ್ಟದಂತೆ ಅಂತ್ಯಕ್ರಿಯೆ. ಉದ್ಯಮಿ CJ ರಾಯ್ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಅವರ ಇಷ್ಟದಂತೆ ಅವರ ನೆಚ್ಚಿನ ಸ್ಥಳದಲ್ಲಿ CJ ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತ್ಯಕ್ರಿಯೆಯ ವೇಳೆ ಅವರಿಗೆ ಇಷ್ಟವಾದಂತಹ ವಸ್ತುಗಳು ಇಟ್ಟು ಅಂತ್ಯಕ್ರಿಯೆಯನ್ನು ಮಾಡಲಾಗಿದೆ. CJ ರಾಯ್ ಅವರ ಪಾರ್ಥಿವ ಶರೀರಕ್ಕೆ ಬ್ಲೇಸರ್, ಶೂ ಮತ್ತು ಸನ್ ಗ್ಲಾಸ್ ಧರಿಸಿ ಅಂತಿಮ ವಿದಾಯ ಹೇಳಲಾಗಿದೆ. ಇದರ ಜೊತೆಗೆ ರೋಲ್ಸ್ ರಾಯ್ ಕೀ ಇಟ್ಟು ಇಷ್ಟದಂತೆ ಕುಟುಂಬಸ್ಥರು ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದಾರೆ.
ಯಾವಾಗ ಬರ್ತೀಯ ಎಂದಿದ್ದ ರಾಯ್. ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40ಕ್ಕೆ ಮಾತಾಡಿದ್ರು. ನಾನು ಇರಲಿಲ್ಲ, ಇಲ್ಲ ಊರಲ್ಲಿ ಇರಲಿಲ್ಲ, ನಾನು ಥಾಯ್ಲೆಂಡಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ ನೀನು ಬಾ ಮಾತಾಡಬೇಕು ಅಂದರು, ಅಷ್ಟೇ. ಅದರ ಬಗ್ಗೆ ಏನು ಮಾತಾಡಿಲ್ಲ. ಐಟಿ ರೇಡ್ ವಿರುದ್ಧ ಮೋಹನ್ ದಾಸ್ ಪೈ ಕಿಡಿ. ಕರ್ನಾಟಕದ ಖ್ಯಾತನಾಮ ಉದ್ಯಮಿಗಳು ಐಟಿ ದಾಳಿ ವಿರುದ್ಧ ತಿರುಗಿ ಬಿದ್ದಿದ್ದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಸಿಜೆ ರಾಯ್ ಕೇಸ್ ಬಗ್ಗೆ ಪಾರದರ್ಶಕ ತನಿಖೆ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿಗೆ ಖ್ಯಾತ ಉದ್ಯಮಿ ಮೋಹನ್ ದಾಸ್ ಪೈ ಮನವಿ ಮಾಡಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಟಾಲಿವುಡ್ನಲ್ಲಿ ಇವತ್ತು ನಡೆದಂತಹ ಒಂದು ಬೆಳವಣಿಗೆ ಇಡೀ ತೆಲುಗು ಮನರಂಜನಾ ವಲಯದಲ್ಲಿ ಚರ್ಚೆಗೆ ಗ್ರಾಸ ಆಗಿದೆ. ವಿಕ್ಟ್ರಿ ವೆಂಕಟೇಶ್ ಹೈದರಾಬಾದ್ ನಿವಾಸದಲ್ಲಿ ನಡೆದಂತಹ ವಿಶೇಷ ಸಭೆಯಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ತೆಲುಗು ಚಿತ್ರರಂಗದ ಪ್ರಸಿದ್ಧ ನಟರು ಮತ್ತು ಪ್ರಮುಖ ನಿರ್ಮಾಪಕರನ್ನ ಭೇಟಿಯಾಗಿದ್ದಾರೆ. ಈ ಭೇಟಿ ಯಾವ ಉದ್ದೇಶಕ್ಕಾಗಿ ನಡೆದಿದೆ ಅನ್ನೋ ಕುತೂಹಲ ಇದೀಗ ಎಲ್ಲರಲ್ಲೂ ಕೂಡ ಮೂಡಿದೆ. ಆಂಧ್ರದಲ್ಲಿ ಆರ್ಎಸ್ಎಸ್ ಹವಾ ಜೋರಾಗಿಯೇ ಇದೆ. ಆಂಧ್ರದಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಈ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥವರು. ಆರ್ಎಸ್ಎಸ್ ನಾಯಕರು ಸಿನಿ ರಂಗದ ಗಣ್ಯರನ್ನ ಭೇಟಿ ಆಗಲ್ಲ ಯೂಶುವಲಿ. ಜೊತೆಗೆ ಅವರಿಗೆ ಯಾವುದೇ ರೀತಿಯ ಪ್ರಚಾರವೂ ಕೂಡ ಬೇಕಾಗಿಲ್ಲ. ಪ್ರಚಾರದ ಗೀಳು ಆರ್ಎಸ್ಎಸ್ ನಾಯಕರಿಗೆ ಇರೋದಿಲ್ಲ. ಅವರು ಪ್ರಚಾರವನ್ನು ಪಡೆಯಲ್ಲ. ಆದರೆ ಇವತ್ತಿನ ಈ ಎಲ್ಲ ಚಿತ್ರನಟರ ಭೇಟಿ ಭಾಗವತ್ ಅವರ ಜೊತೆಗೆ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಟ ವಿಕ್ಟ್ರಿ ವೆಂಕಟೇಶ್ ಅವರ ಮನೆಯಲ್ಲಿ ಒಂದು ಸೀಕ್ರೆಟ್ ಸಭೆ ನಡೆಯಿತು. ರಹಸ್ಯ ಮೀಟಿಂಗ್ ಬಗ್ಗೆ ಈಗ ಈ ಟಾಲಿವುಡ್ನಲ್ಲಿ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಸಭೆಯಲ್ಲಿ ನಟರು ಮತ್ತು ನಿರ್ಮಾಪಕರು ಕೂಡ ಭಾಗಿಯಾಗಿತ್ತು. ನಾಗಾರ್ಜುನ, ವಿಕ್ಟ್ರಿ ವೆಂಕಟೇಶ್, ನ್ಯಾಚುರಲ್ ಸ್ಟಾರ್ ನಾನಿ, ಹನುಮ್ಯಾನ್ ಖ್ಯಾತಿಯ ತೇಜ್ ಸಜ್ಜಾ ಈ ಸಭೆಯಲ್ಲಿ ಭಾಗಿಯಾಗಿತ್ತು. ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದು ರಾಜಮೌಳಿಯವರ ತಂದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯಸಭಾ ಸದಸ್ಯರೂ ಆಗಿರುವಂತಹ ರಾಜಮೌಳಿ ತಂದೆ ವಿಜೇಂದ್ರ ಪ್ರಸಾದ್ ಈ ಒಂದು ರಹಸ್ಯ ಮೀಟಿಂಗ್ನ ಆಯೋಜನೆಯನ್ನ ಮಾಡಿದ್ರು. ಏನಕ್ಕೆ? ಆರ್ಎಸ್ಎಸ್ ಬಗ್ಗೆ ಸಿನಿಮಾ ಮಾಡೋದಕ್ಕೆ ವಿಜೇಂದ್ರ ಪ್ರಸಾದ್ ಅವರಿಗೆ ಚಿಂತನೆ ಇದೆಯಂತೆ. ಅದೇ ಕಾರಣಕ್ಕೆ ನಟರನ್ನ ಭೇಟಿಯಾದ್ರ ಹಾಗಿದ್ರೆ ಮೋಹನ್ ಭಾಗವತ್. ಇದು ಸದ್ಯಕ್ಕಿರುವಂತಹ ಕುತೂಹಲ. ನೋಡೋಣ, ಗೊತ್ತಾಗುತ್ತೆ ಮುಂದೆ ಏನು ಎತ್ತ ಅಂತ ಹೇಳಿ. ಇನ್ನು ನೆಕ್ಸ್ಟ್, ಈ ಪಾಕಿಸ್ತಾನಕ್ಕೆ ತನ್ನ ಪಕ್ಕದಲ್ಲೇ ಇರುವಂತಹ ಬಲೂಚಿಸ್ತಾನನ ಯಾವುದೇ ಕಾರಣಕ್ಕೂ ಕಂಟ್ರೋಲ್ ಮಾಡೋದಕ್ಕಾಗ್ತಾ ಇಲ್ಲ. ಇನ್ನ ಇವರ ಹಗಲುಗನಸು ಏನಂತಂದ್ರೆ ಭಾರತದ ಮೇಲೆ ಯುದ್ಧ ಮಾಡೋದು, ಪರಾಕ್ರಮ ಸಾಧಿಸೋದು. ಚಾನ್ಸೇ ಇಲ್ಲ. ನೀವು ಮೊದಲು ಬಲೂಚಿಸ್ತಾನನ ನಿಮ್ಮ ತೆಕ್ಕೆಗೆ ತಗೊಳ್ಳಿ, ನಿಮ್ಮ ಕಂಟ್ರೋಲಿಗೆ ತಗೊಳ್ಳಿ. ಬಲೂಚಿಸ್ತಾನ್ ಲಿಟ್ರಲಿ ಪಾಕಿಸ್ತಾನದ ಯೋಧರನ್ನ ಹುಡುಕಿ ಹೊಡಿತಾ ಇದೆ. ಒಂದೇ ಬಾರಿಗೆ 14 ನಗರಗಳು BLA ವಶಕ್ಕೆ. ಆಪರೇಷನ್ ಹೆರಾವ್ 2.0 ಹೆಸರಲ್ಲಿ ಅಟ್ಯಾಕ್ ಮಾಡಿದ್ದು ಬಲೂಚಿಗಳು. ಇದುವರೆಗೆ 84 ಪಾಕಿಸ್ತಾನಿ ಸೈನಿಕರನ್ನ ಹತ್ಯೆ ಮಾಡಿದ್ದಾರೆ ಬಲೂಚಿಸ್ತಾನಿಗಳು. ಕ್ವೆಟ್ಟಾ, ಗ್ವಾದಾರ್ ಬಂದರಿನಲ್ಲಿ ಹಲವು ಸ್ಫೋಟಗಳನ್ನ ಮಾಡಿರೋದು ಬಲೂಚಿಸ್ತಾನ್. ದಾಳಿಯ ವಿಡಿಯೋನ ಕೂಡ ಬಲೂಚರು ಹರಿಬಿಡ್ತಾ ಇದ್ದಾರೆ. ಪೊಲೀಸ್ ಚೌಕಿ, ಸರ್ಕಾರಿ ಕಚೇರಿಗಳು ಇವೆಲ್ಲವೂ ಕೂಡ ಬಲೂಚ್ ವಶಕ್ಕೆ. ಕೆಮ್ಮುಂಗೇ ಇಲ್ಲ ಪಾಕಿಸ್ತಾನ್. ಅವರು ಮೊನ್ನೆ ಈ ಆಪರೇಷನ್ ಸಿಂಧೂರ ಆದಮೇಲೆ ಈ ಪಾಕಿಸ್ತಾನಿಯ ಸ್ವಘೋಷಿತ ಮೇಜರ್ ಜನರಲ್ಗಳು, ವಿಂಗ್ ಕಮಾಂಡರ್ಸು, ಕಮಾಂಡೋಗಳು ಪ್ರೆಸ್ ಮೀಟ್ ಮಾಡಿ ಹೇಳ್ತಾ ಇದ್ರಲ್ಲ, ಯಾರಾದರೂ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಿದರೆ 1 ನಿಮಿಷದಲ್ಲಿ ಅಂಥವರನ್ನು ಉಡೀಸ್ ಮಾಡಿಬಿಡ್ತೀವಿ ಅಂತ. ನೀವೆಲ್ಲ ಮೀಡಿಯಾದ ಮುಂದೆ ಕೂತ್ಕೊಂಡು ಮಾತಾಡೋದಷ್ಟೇ ಚಂದ. ಪಕ್ಕದ ಬಲೂಚಿಸ್ತಾನನ ನಿಮ್ಮ ಕಂಟ್ರೋಲಿಗೆ ತಗೊಳಕ್ಕಾಗ್ತಾ ಇಲ್ಲ. ನಿಮ್ಮ ಪೊಲೀಸ್ ಚೌಕಿಗಳು, ಪೊಲೀಸ್ ಠಾಣೆಗಳು ನಿಮ್ಮ ಸೈನಿಕರನ್ನ ಉಡೀಸ್ ಮಾಡ್ತಿದ್ದಾರೆ, ಚಿಂದಿ ಮಾಡ್ತಿದ್ದಾರೆ. ತಗೊಳ್ರಪ್ಪ ಬಲೂಚಿಸ್ತಾನ ನಿಮ್ಮ ತೆಕ್ಕೆಗೆ, ಮುಗಿಸ್ರಪ್ಪ 1 ನಿಮಿಷದಲ್ಲಿ ಇದ್ರ ಕಥೆನ. ಆಗಲ್ಲ. ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಬಲೂಚಿಗಳು.
ಅಲ್ಲಿನ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ತಗೋತಾ ಇದ್ದಾರೆ. ಪೊಲೀಸರು ಸೈನಿಕರ ಮೆರವಣಿಗೆ ಮಾಡಿದ್ದಾರೆ. BLA ಪಾಕಿಸ್ತಾನದ ಪೊಲೀಸರನ್ನ, ಪಾಕಿಸ್ತಾನದ ಸೈನಿಕರನ್ನ ಮೆರವಣಿಗೆ ಮಾಡಿದ್ದಾರೆ. ಬಲೂಚಿಗಳು ದಾಳಿಗೆ ಹೆದರಿ ಬೆದರಿ ಪಲಾಯನ ಮಾಡ್ತಾ ಇದ್ದಾರೆ. ಪಾಕಿಸ್ತಾನಿಗಳು ಓಡ್ ಹೋಗ್ತಿದ್ದಾರೆ. ಕೆಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ವೈರಲ್ ಆಗ್ತಿದೆ ಅಂತಂದ್ರೆ ವೀಕ್ಷಕರೇ, ನಿನ್ನೆ ಮೊನ್ನೆದಲ್ಲ ಅದು, ಅಂದ್ರೆ ಹಳೇದಲ್ಲ ನಾನು ಹೇಳ್ತಾ ಇರೋ ಅರ್ಥ. ಹುಡುಕಿ ಹುಡುಕಿ ಹೊಡಿತಾ ಇರೋದು ಪಾಕಿಸ್ತಾನಿಯರು, ಓಡ್ ಹೋಗ್ತಾ ಇರೋದು. ಇವ್ರಿಗೆ ಮತ್ತೆ ಕಾಶ್ಮೀರ ಬೇಕಂತೆ. ನಗೆಪಾಟ್ಲು. ಹೆಲಿಕಾಪ್ಟರ್ ಸಹಾಯದಿಂದ ಪಾಕಿಸ್ತಾನ ಸೇನೆ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಪಾಕಿಸ್ತಾನದ ಸೇನೆಯ ಪ್ರತಿದಾಳಿಯಲ್ಲಿ 80 BLA ಯೋಧರು ಕೂಡ ಬಲಿಯಾಗಿದ್ದಾರೆ. ಆದರೆ 84 ಪಾಕಿಸ್ತಾನಿ ಸೈನಿಕರನ್ನ ಯಾವುದೇ ರೀತಿಯ ಅಡ್ವಾನ್ಸ್ಡ್ ವೆಪನ್ಸ್ ಇಲ್ಲ, ಏನಿಲ್ಲ, ನುಗ್ಗೋದು ಹೊಡೆಯೋದು ಬಲೂಚಿಸ್ತಾನಿಗಳು ಮಾಡ್ತಾ ಇರೋದು. ಅಪಾರ ಸಂಖ್ಯೆಯಲ್ಲಿ ಬಲೂಚ್ ಯೋಧರಿದ್ದಾರೆ. ಪಾಕಿಸ್ತಾನವನ್ನ ಹೊಡೆದು ಮುಗಿಸ್ಬೇಕು ಅಂತ ಅವರೇನಾದರೂ ನಿರ್ಧಾರ ಮಾಡಿದ್ರೆ ಪಾಕಿಸ್ತಾನದ ಕತೆ ಅಷ್ಟೇನೆ, ಫೇಸ್ ಮಾಡೋಕ್ಕಾಗಲ್ಲ ಇವರಿಗೆ. ಬಲೂಚಿಸ್ತಾನ್ ರಾಜಧಾನಿ ಕ್ವೆಟ್ಟಾ BLA ವಶಕ್ಕೆ. ಬಲೂಚಿಸ್ತಾನದ ಎಲ್ಲ ರೈಲುಗಳನ್ನ ಪಾಕಿಸ್ತಾನ್ ನಿಲ್ಲಿಸಿದೆ. 41 ಬಲೂಚಿಸ್ತಾನ್ ಯೋಧರನ್ನ ಪಾಕಿಸ್ತಾನ್ ಕೊಂದಿತ್ತು. ಆ ದಾಳಿಯ ಬಳಿಕ ಈ ಹೋರಾಟ ಆರಂಭ ಆಗಿದೆ. BLA ಇಂದ ತಕ್ಕ ಪ್ರತ್ಯುತ್ತರವನ್ನ ಕೊಡುವ ಕೆಲಸವನ್ನ ಈಗ ಬಲೂಚ್ ಮಾಡ್ತಾ ಇದೆ. ಪಾಕಿಸ್ತಾನಕ್ಕೆ ಇದನ್ನ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಪ್ರತ್ಯುತ್ತರವನ್ನ ಕೊಡೋದಕ್ಕೂ ಅಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ. ಇನ್ನು ನೆಕ್ಸ್ಟ್ ಪಾಕಿಸ್ತಾನದ ಕತೆ ಕಂಪ್ಲೀಟ್ ಬಿಖಾರಿ. ಭಾರತದ ವಿರುದ್ಧ ಉಗ್ರರನ್ನ ಛೂ ಬಿಟ್ಟಿರೋದು ಪಾಪಿ ಪಾಕಿಸ್ತಾನ. ಪಾಪಿ ಪಾಕಿಸ್ತಾನದ ವಿರುದ್ಧ ಅಕ್ಷರಶಃ ಸಿಡಿದೆದ್ದಿರೋದು ಭಾರತ. ನೀರು ಕೊಡಲ್ಲ, ಯಾವ ಸಂಬಂಧನೂ ಬೇಕಿಲ್ಲ ಅಂತ ಭಾರತ ಈಗಾಗಲೇ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಆದರೆ ಆರ್ಥಿಕ ಸಂಕಷ್ಟದಿಂದ ಪತರುಗುಟ್ಟಿದೆ ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಜನಸಾಮಾನ್ಯರ ಬದುಕು ಹೇಳೋದಕ್ಕಾಗದೇ ಇಲ್ಲ. ಜಟಕ ಗುಂಡಿ ಅದು, ಬಂಡಿಯಲ್ಲ. ಪಾಕಿಸ್ತಾನದ ಜನಸಂಖ್ಯೆ ಬರೋಬ್ಬರಿ 25 ಕೋಟಿ ಇರೋದು. 25 ಕೋಟಿ ಜನರ ಪೈಕಿ 10 ಕೋಟಿ ಜನರು ತೀರಾ ಬಡವರು. ಪಾಕಿಸ್ತಾನದಲ್ಲಿ ಹಾಲು, ಅಕ್ಕಿ, ಎಣ್ಣೆ ಎಲ್ಲವೂ ಕೂಡ ದುಬಾರಿಯಾಗಿದೆ. ಹಾಲಿಗೆ 150 ರೂಪಾಯಿ, ಹಿಟ್ಟಿಗೆ 600 ರೂಪಾಯಿ. ಭಾರತದಲ್ಲಿ 250 ರೂಪಾಯಿಗೆ ಸಿಗೋ ಅಕ್ಕಿ ಪ್ಯಾಕೆಟ್ಗೆ ಅಲ್ಲಿಗೆ ನಾವು ಹೋಲಿಸ್ಕೊಂಡ್ರೆ 500ರಿಂದ 600 ರೂಪಾಯಿ ಸಿಗುತ್ತೆ. 1 ಲೀಟರ್ ಅಡುಗೆ ಎಣ್ಣೆಗೆ 500 ರೂಪಾಯಿಯನ್ನ ಕೊಡಬೇಕು. ಭಾರತದಲ್ಲಿ ಮೊಟ್ಟೆಗೆ 7 ರೂಪಾಯಿ ಆದರೆ ಅಲ್ಲಿ 30 ರೂಪಾಯಿ. 1 kg ಸಕ್ಕರೆಯ ಬೆಲೆ ಸುಮಾರು 180 ರೂಪಾಯಿ. ಪಾಕಿಸ್ತಾನದಲ್ಲಿ kg ಸೇಬು 450 ರೂಪಾಯಿಗೆ ಮಾರಾಟ ಆಗುತ್ತೆ. ಗೋಧಿ ಹಿಟ್ಟನ್ನು ತಗೊಳ್ಳೋದಕ್ಕೆ ಯೋಚನೆ ಮಾಡುವಾಗ ಸೇಬನ್ನ ಎಲ್ಲಿಂದ ತಗೋತಾರವರು? ಆ ರೀತಿಯ ಪರಿಸ್ಥಿತಿ ಇದೆ. ಟೊಮೆಟೊ ಬೆಲೆ ಕೆಜಿಗೆ ಸುಮಾರು 100 ರೂಪಾಯಿ. ಪಾಕಿಸ್ತಾನದ ಮೇಲೆ 70.36 ಲಕ್ಷ ಕೋಟಿಯಷ್ಟು ಸಾಲ ಇದೆ. ಇಷ್ಟು ದುಡ್ಡಲ್ಲಿ ಕರ್ನಾಟಕದ 18 ಬಜೆಟ್ಗಳನ್ನು ಮಂಡನೆ ಮಾಡಬಹುದು. ಪಾಕಿಸ್ತಾನದ ಪ್ರತಿ ವ್ಯಕ್ತಿಯ ತಲೆ ಮೇಲೆ 2.70 ಲಕ್ಷ ಸಾಲ ಇದೆ. ಪಾಕಿಸ್ತಾನಕ್ಕೆ 22% ಸಾಲ ಕೊಟ್ಟಿರೋದು ಚೀನಾ. ಪಾಕಿಸ್ತಾನಕ್ಕೆ 18% ಸಾಲ ನೀಡಿರೋದು ವಿಶ್ವ ಬ್ಯಾಂಕ್. ಸೌದಿಯಿಂದ 7%, IMF ಇಂದ 6%, UAE ಇಂದ 4% ಸಾಲ. ಇವತ್ತು ಈ ರೀತಿಯ ಪರಿಸ್ಥಿತಿಗೆ ಪಾಕಿಸ್ತಾನವನ್ನು ಆಳಿದ ಹಲವು ನಾಯಕರು, ಅಲ್ಲಿನ ಮಿಲಿಟರಿ ಸಿಸ್ಟಮ್ಮೇ ಕಾರಣ. ಪಾಕಿಸ್ತಾನ ಇವತ್ತು ಈ ಮಟ್ಟಿಗೆ ಬಿಕಾರಿಯಾಗಿದೆ. ಇವರ ಅಧಪತನ, ಇವರ ದಿಮಾಕು ಸೊಕ್ಕಿನಿಂದಾಗಿ ಪಾಕಿಸ್ತಾನದ ಜನರು ನರಕವನ್ನೇ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಾಡಿದ್ದುಣ್ಣೋ ಮಹಾರಾಯ, ಏನು ಮಾಡೋಕ್ಕಾಗಲ್ಲ. ಇನ್ನು ನೆಕ್ಸ್ಟ್, ನಟ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಹಾಗೂ GPA ಹೋಲ್ಡರ್ ದೇವರಾಜ್ ನಡುವಿನ ಕಾಂಪೌಂಡ್ ಜಟಾಪಟಿ ಮತ್ತೆ ತಾರಕಕ್ಕೇರಿದೆ. ಸ್ಥಳದಲ್ಲಿ ಗಲಾಟೆ ಗದ್ದಲದ ಬಳಿಕ ಯಶ್ ತಾಯಿ ಠಾಣೆಯ ಮೆಟ್ಟಿಲೇರಿದ್ರು. ಹಾಗಾದ್ರೆ ಇವತ್ತು ನಡೆದ ಬೇಲಿ ಜಟಾಪಟಿ ಏನೇನಾಯಿತು ನೋಡ್ಕೊಂಬನ್ನಿ. ಮತ್ತೆ ನಟ ಯಶ್ ತಾಯಿ ಸೈಡ್ ಜಟಾಪಟಿ.
ಪುಷ್ಪಾ ದೇವರಾಜ್ ನಡುವೆ ಬೇಲಿ ಫೈಟ್. ನಟ ಯಶ್ ತಾಯಿ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಸೈಟ್ ಜಟಾಪಟಿ ಮುಂದುವರಿತಾ ಇದೆ. ನಿನ್ನೆ ರಂಪಾಟ ನಡೆಸಿದ್ದ ಪುಷ್ಪಾ ಇವತ್ತು ಕಾಂಪೌಂಡ್ ನಿರ್ಮಿಸಲು ಹೊರಟಿದ್ರು. ಯಾವಾಗ ಪುಷ್ಪಾ ಬೇಲಿ ಹಾಕಲು ಮುಂದಾದರೂ ವಿಷಯ ತಿಳಿದು ಜಿಪಿಎ ಹೋಲ್ಡರ್ ದೇವರಾಜು ತಮ್ಮ ಬೆಂಬಲಿಗರ ಜೊತೆಗೆ ಎಂಟ್ರಿ ಕೊಟ್ಟಿದ್ರು. ಈ ಹಿಂದೆ ಜನವರಿ 4ನೇ ತಾರೀಕಂದು ಜಿಪಿಎ ಹೋಲ್ಡರ್ ಈ ಒಂದು ಪುಷ್ಪಾ ಅವರು ಕಟ್ಟಿದಂಥ ಶೆಡ್ಡನ್ನು ಒಡೆದು ಹಾಕಿದ್ರು. ಆದರೆ ಈಗ ಮತ್ತೆ ಏನು ಪುಷ್ಪಾ ಅವರು ಇಲ್ಲಿ ಶೆಡ್ಡನ್ನು ನಿರ್ಮಾಣ ಮಾಡಲಿಕ್ಕೆ ಮತ್ತೆ ಮುಂದಾಗಿದ್ದಾರೆ. ಈ ವೇಳೆ ಜಿಪಿಎ ಹೋಲ್ಡರ್ ದೇವರಾಜು ಹಾಗೂ ಯಶ್ ನಟ ತಾಯಿ ಪುಷ್ಪಾ ಅವರ ನಡುವೆ ಜಟಾಪಟಿ ಆಯಿತು. ನಟ ರಾಕಿಂಗ್ ಸ್ಟಾರ್ ಯಶ್ ತಾಯಿ ಪುಷ್ಪಾ ಹಾಸನ ವಿದ್ಯಾನಗರದಲ್ಲಿ ತಮ್ಮ ಮನೆ ಪಕ್ಕಕ್ಕೆ ಹೊಂದಿಕೊಂಡಂತಿರೋ ನಿವೇಶನ ನಮ್ಮದು ಅಂತ ಗಲಾಟೆ ಶುರು ಮಾಡಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜ್ ಹಾಗೂ ಯಶ್ ತಾಯಿ ನಡುವೆ ವಾಗ್ವಾದ ನಡೆದು ಹೋಗಿದೆ. ನನ್ನ ಜಾಗಕ್ಕೆ ನಾನು ಕಾಂಪೌಂಡ್ ಕಟ್ಟುತ್ತೇನೆ ಹೀಗಂತ ಯಶ್ ತಾಯಿ ಗೋಡೆ ನಿರ್ಮಾಣಕ್ಕೆ ಮುಂದಾಗಿದ್ರು. ಈ ವೇಳೆ ದೇವರಾಜ್ ಹಾಗೂ ಅವರ ಸಂಬಂಧಿಕರು ಸ್ಥಳಕ್ಕೆ ಆಗಮಿಸಿ ಯಶ್ ಅವರ ತಾಯಿ ವಿರುದ್ಧ ತಿರುಗಿ ಬಿದ್ದಿದ್ರು. ಯಶ್ ತಾಯಿ ನಿರ್ಮಾಣ ಮಾಡಿಸುತ್ತಿದ್ದ ಕಾಮಗಾರಿ ಕೂಡಲೇ ನಿಲ್ಲಿಸುವಂತೆ ಕೆಲಸಗಾರರಿಗೆ ತಾಕೀತು ಮಾಡಿದ್ರು. ಈ ವೇಳೆ ನಟ ಯಶ್ ತಾಯಿ ಪುಷ್ಪಾ ಹಾಗೂ ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ಮಾತಿನ ಚಕಮಕಿ ನಡೆದೇ ಹೋಯಿತು. ನಮ್ದು ಅಂತ ನಮ್ಗೆ ಆಗಿದೆ ಅಲ್ವಾ, ಅವ್ರದ್ದು ಅಂತ ತೋರಿಸ್ಲಿ. ಅವ್ರಿಗೆ ಎಲ್ಲಿ ಮೋಸವಾಗಿರೋ ಅವ್ರನ್ನ ಕೇಳಬೇಕು ಹೊರತು ನಮ್ಮನ್ನ ಕೇಳ್ತಿದ್ದಾರೆ ನಮ್ಮ ಹಕ್ಕಿನ ಮೇಲೆ ಅಂತ ಹೇಳಿ ಆಯ್ತು. ಅದಕ್ಕೆ ಇನ್ಸ್ಪೆಕ್ಟರ್ ಅವರು ಗೌರವದಿಂದ ನಡ್ಕೊಳ್ಳಿ, ಅವರು ಹೋಗ್ಬಾರ್ದು, ನೀವು ಹೋಗ್ಬಾರ್ದು, ಬೇಲಿನೂ ಹಾಕ್ಬಾರ್ದು ಅಂತ ಹೇಳಿದ್ದಾರೆ. ಆಯ್ತು ಸರ್ ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ. ಸ್ಥಳಕ್ಕೆ ಬಡಾವಣೆ ಪೊಲೀಸರು ಆಗಮಿಸಿ ಇಬ್ಬರು ಕಡೆಯವರಿಗೂ ಶಾಂತಿ ಕಾಪಾಡುವಂತೆ ಮನವೊಲಿಸಿ ಕೆಲಸಗಾರರಿಗೂ ಕೂಡ ಸ್ಥಳದಿಂದ ತೆರಳುವಂತೆ ಸೂಚಿಸಿದ್ರು. ದೇವರಾಜ್ ಹಾಗೂ ಯಶ್ ಅವರ ತಾಯಿ ಪುಷ್ಪಗೂ ಕೂಡ ಬಡಾವಣೆ ಠಾಣೆಗೆ ತಮ್ಮ ದಾಖಲಾತಿ ಸಮೇತ ಬರುವಂತೆ ಹೇಳಲಾಗಿತ್ತು. ಅವ್ರಿಗೆ ಏನಾಗಿದೆ ಅಂದ್ರೆ, ಈಗ ನಾವು ಸೆಲೆಬ್ರಿಟಿ ಅಲ್ವಾ, ಟಿವಿಲಿ ಬಂದು ಮಾತಾಡ್ಲಿ, ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಇದನ್ನ ಪ್ಲಾನ್ ಮಾಡ್ತಾವ್ರೆ. ಈಗ ಅವ್ರ ಆಚೆ ಬಂದ್ರೆ ಗೊತ್ತಾಗಲ್ಲ, ನಾವು ಆಚೆ ಬಂದ್ರೆ ಜನಕ್ಕೆ ಗೊತ್ತಾಗ್ಲಿ ಅಂತ ಇದನ್ನ ಪ್ಲಾನ್ ಮಾಡ್ತಾವ್ರೆ. ನಾವ್ ಆಚೆ ಬಂದು ಆಯ್ತು, ಎಲ್ಲಾರು ನೋಡಿ ಆಯ್ತು, ಇದನ್ನ ರಾಂಗ್ ಮೆಸೇಜ್ ಅವ್ನು ಕೊಟ್ಟು ಆಯ್ತು. ನಮ್ದಾರ ನಾವು ತಗೋತೀವಿ, ಅವನ್ದಾರ ಅವ್ನು ತಗೊಳ್ಳಿ. ಅವನ್ದಾದ್ರೆ 42 ವರ್ಷ ಗೌರ್ಮೆಂಟ್ ನಮ್ಗೆಲ್ಲ ಮಾಡ್ಕೊಡ್ತಲ್ಲ 3 ಜನಕ್ಕೆ. ಯಾರ್ಯಾರಿಗೆ? ಶ್ರೀಮತಿ 25 ವರ್ಷ, ಗಿರೀಶ್ 12 ವರ್ಷ, ನಾನು 6 ವರ್ಷ, 42 ವರ್ಷದವರೆಗೂ ಇವ್ರು ನೋಡ್ಕೊಂಡೇ ಇಲ್ವಂತೆ. ಒಟ್ಟಾರೆ ಇಬ್ಬರ ಸೈಟ್ ಗಲಾಟೆಯಿಂದ ಪೊಲೀಸರು ಇಕ್ಕಟ್ಟಿಗೆ ಸಿಲುಕಿಕೊಂಡಿದ್ದಾರೆ. ಕೊನೆಗೆ ನ್ಯಾಯಾಲಯ ಈ ಪ್ರಕರಣದಲ್ಲಿ ಯಾರ ದಾಖಲೆ ಸತ್ಯಕ್ಕೆ ಹತ್ತಿರ ಅನ್ನೋ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH